ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಅಯ್ಯೋ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಮ್ಮ ಲೈಫ್ ಜರ್ನಿಯಲ್ಲಿ ಇನ್ನೊಬ್ಬರು ಅನ್ನಕ್ಕಿಂತ ನಮ್ಮವರು ಒಬ್ರು ಬರ್ತಾ ಇದ್ದಾರೆ. ಅಂದರೆ ನಮ್ಮಿಬ್ಬರ ಮಧ್ಯ ಇನ್ನೊಬ್ರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತಂದರೆ ಎಲ್ಲರೂ ಗೊತ್ತಿರುತ್ತೆ, ಆಮೇಲೆ ನೋಡಿರ್ತೀರ. ಅಂದರೆ ಹೇಳಲಿಕ್ಕೆ ಒಂದು ಸ್ವಲ್ಪ ನರ್ವಸ್ ಆದಂಗೆ ಆಗ್ತಿದೆ ನನಗೂ. ಒಂಥರ ಭಯ ಒಂಥರ ಖುಷಿ ಅಂದರೂ ಮನಸ್ಸಿಗೆ ಇವತ್ತು ಆ್ಯಕ್ಚುಲಿಯಾಗಿ ನಾವೊಂದು 4-5 ಮಂತ್ಸ್ ಆಗಂಟ ರಿವ್ಯೂ ಮಾಡೋದು ಬೇಡ ಅಂತಿತ್ತು. ಅಂದರೆ ಬಂದಿರೋ ಕಮೆಂಟ್ಗಳು 1-2 ಅಲ್ಲ ಗೈಸ್, ಅಷ್ಟು ಕಮೆಂಟ್ಗಳು ಬಂದಿದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಸುಮಾರು ಜನ. ಯಾಕೆಂದರೆ ನಾನು ಕಳೆದ ಬ್ಲಾಗಲ್ಲಿ ನಿಮ್ಮ ಹತ್ರ ಹೇಳಿದ್ದೆ, ಅಂದರೆ ಅಕಸ್ಮಾತ್ ಪ್ರೆಗ್ನೆಂಟ್ ಆದರೆ ಯಾರಿಗೆ ಹೇಳ್ತೀವಿ ಬಿಡ್ತೀವಿ, ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಅದರಿಂದಾಗಿ ಆಗಿತ್ತಾಯಿತು, ಶೇರ್ ಮಾಡ್ಕೊಬೇಡಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಕ್ಕ ರಿವೀಲ್ ಮಾಡಿ ಇಷ್ಟು ಕಮೆಂಟ್ಗಳು ಅದ ಗೈಸ್. ನಿಜವಾಗ್ಲೂ ಖುಷಿ ಆಗೋಗ್ಬಿಡ್ತು ನನಗೆ. ಅಷ್ಟು ಖುಷಿ ಆಯಿತು. ಅಪ್ಪ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ನಮ್ಗೆ ಇಷ್ಟಪಡ್ತಾರಲ್ಲ, ಅದೊಂದು ಜಾಸ್ತಿ ಖುಷಿ. ಅದಕ್ಕೆ ನಾನು ಹೇಳಿದೆ ರಿವೀಲ್ ಮಾಡಿಬಿಡೋಣ. ಅಂದರೆ ರಿವೀಲ್ ಮಾಡೋದು ಯಾಕೆ ಅಂದರೆ ನಾವು ರಿವೀಲ್ ಮಾಡೋಕ್ಕೆ ಯಾಕೆ ಎದುರ್ಕೊಳ್ತಿದ್ದೀವಿ ಅಂತ ಒಂದೆರಡು ಇನ್ಸಿಡೆಂಟ್ ಆಗಿತ್ತು ನಮ್ಮ ಲೈಫಲ್ಲಿ. ಫಸ್ಟ್ನೇ ಇನ್ಸಿಡೆಂಟ್ ಅಂತ ಹೇಳೋದಾದರೆ, ಫಸ್ಟು ಭೂಮಿ ಪ್ರೆಗ್ನೆಂಟ್ ಆಗಿರೋದ್ರೆ 1 ಇಯರ್ ಬ್ಯಾಕ್, 1 ವರ್ಷದ ಹಿಂದೆ ಪ್ರೆಗ್ನೆಂಟ್ ಆಗಿ ಒಂದು 2 ಮಂತ್ಸ್ 4 ಮಂತ್ ಇದ್ದ ಅನ್ಸುತ್ತೆ. 4 ಮಂತ್ ಇದ್ದು ಅವಾಗ ಫುಲ್ ನಿಜ. ಅವಾಗ ನನ್ಗೆ ಹಿಂಗೆ ಆಗುತ್ತೆ ಅಂತ ನನ್ಗೆ ಇಮೇಜನ್ನು ಇರಲಿಲ್ಲ. ಅದಕ್ಕೆ ನನಗೆ ಏನಾದ್ರು ರೀಲ್ ಮಾಡ್ಕೋಬೇಕಂದ್ರೆ ಸಖತ್ ಭಯ ಆಗುತ್ತೆ. ಯಾಕೆ ಅಂತಂದರೆ ಅವತ್ತು ಅಂದರೆ ನಾನು ವಾಶ್ರೂಮ್ಗೆ ಹೋಗೋ ಟೈಮಿಗೆ ಜಾರಿ ಬಿದ್ದು ಫುಲ್ ಮಿಸ್ಕ್ಯಾರೇಜ್ ಆಗ್ಬಿಟ್ಟಿತ್ತು. ಅದು ನೆನೆಸ್ಕೊಂಡ್ರೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಬೈತಾರೆ ಹುಷಾರಾಗಿರೋ ಅಂತ. ಅದಕ್ಕೆ 4 ಮಂತ್ ನನಗೆ ಮಿಸ್ಕ್ಯಾರೇಜ್ ಆಗ್ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಭಯದಿಂದ ಏನಾದರೂ ಬ್ಲಾಗ್ಸ್ ಬಿಡ್ಬೇಕು ಅಂತಂದ್ರೂ ಪ್ರೆಗ್ನೆಂಟ್ದು ಒಂದು ಹೇಳಿರ್ತೀವಿ ಅಂತಂದರೆ ಹೇಳ್ಕೊಂಡಾಗ ಖುಷಿ ಇರುತ್ತೆ. ಆಮೇಲೆ ಆ ಫೀಲು ತಡ್ಕೊಳಕ್ಕಾಗಲ್ಲ. ಅವಾಗ ಅಂದರೆ ನಾವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯಾವ್ದು ಯೂಸ್ ಮಾಡ್ತಿರ್ತಿಲ್ಲ. ಹಂಗೆ ಅಂದರೆ ಇವಾಗ ಆಗಿದ್ರೆ ಸ್ವಲ್ಪ ಜನಗಳು ನೋಡಿದ್ದಾರೆ, ಮಾಡಿದ್ದಾರೆ. ಅವ್ರ ಮುಂದೆ ಎಲ್ಲ ರಿವ್ಯೂ ಆದಮೇಲೆ ಏನಾದ್ರು ಪ್ರಾಬ್ಲಮ್ ಅಂದರೆ ಒಂದು ನಂಬಿಕೆ, ಆ ದೇವರು ಕೈ ಬಿಡಲ್ಲ. ಒಂದು ಖುಷಿ. ಎಷ್ಟು ಅಂದರೆ ದರ್ಶನ ಅಷ್ಟೇ ಹುಷಾರಾಗಿರೋ ಅಂತಲೇ ಹೇಳ್ತಿರ್ತಾನೆ. ಅವಾಗಿದ್ರು ಕೆಲಸಕ್ಕೆ ಹೋಗಿ ಫೋನ್ ಮಾಡಿದ್ರು ಹುಷಾರಾಗಿರೋ, ಜಾಸ್ತಿ ಎಲ್ಲೋ ಓಡಾಡಬೇಡ ಅಂತ. ನಾನು ಜಾಸ್ತಿ ಓಡಾಡೋದೇ ಮನೇಲಿ. ಆ್ಯಕ್ಚುಲಿಯಾಗಿ ಈ ಮಗುದು ಕೂಡ ನಮ್ಗೆ ಅಷ್ಟೊಂದೇನೋ ಇದಿತ್ತಿಲ್ಲ. ಅಂದರೆ ಒಂದು 2 ಮಂತ್ಸ್ ಗಂಟ ನಮ್ಗೆ ಯಾವುದೇ ಒಂದು ಚಿಕ್ಕ ಕ್ಲೂ ಕೂಡ ಗೊತ್ತಾಗಲಿಲ್ಲ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದೊಂದೇ ಅದು ತಿನ್ಬೇಕು ಅಂತ ಆಸೆ ಪಟ್ಟು ಹೆಂಗೆ ಹೇಳ್ಬಿಡ್ತು ಅಂತಂದರೆ, ಇವಾಗ 2 ಮಂತ್ 1 ಮಂತ್ ಎಲ್ಲ ಕನ್ಫರ್ಮ್ ಅಂತ ಹೇಳೋಕ್ಕೆ ಆಗಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಮಿಸ್ಕ್ಯಾರೇಜ್ ಆಗ್ಬಿಡ್ಬೋದು. ಅದಕ್ಕೆ ನನಗೆ ಭಯ. ನಂಗೆ ಅದ್ಮೇಲೆ ಕನ್ಫರ್ಮ್ ಇರಲಿಲ್ಲ. ಯಾಕಂತಂದರೆ ಬಿಡು 1 ತಿಂಗಳು 2 ಮಂತ್ ಅಂದರೆ ಎಲ್ಲ ಕನ್ಫರ್ಮ್ ಇರೋಲ್ಲ, ಬೇಡ ಅಂತಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನೋಡೋಣ ದರ್ಶು ಚೆಕ್ ಮಾಡು, ಯಾಕೋ ನಿಮಗೆ ಬೈಕೆ ಬೇರೆ ಆಗ್ತೈತೆ ಅಂತಂದಾಗ ಚೆಕ್ ಮಾಡಿದಾಗ ಕಿಟ್ಟು ಅಷ್ಟೇ 2 ಕಿಟ್ ಚೆಕ್ ಮಾಡಿದ್ದೀನಿ ನಾನು. ಒಂದು ಕನ್ಫರ್ಮ್ ಆಗಿಲ್ಲ, ಒಂದೊಂದು ಕೆಮಿಕಲ್ ಈ ಥರ ಬರ್ತದೆ. ಪ್ರಾಬ್ಲಮ್ಸ್ ಏನಾದರೂ ಇದು ಕಿಟ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತೇಳ್ಬಿಟ್ಟು 2 ಸತಿ ಚೆಕ್ ಮಾಡಿದಾಗ 2 ಸತಿ ಕೂಡ ಏನು ಬಂತು ಅಂತ ಇಲ್ಲೇ ತೆಗೆದಿಟ್ಕೊಬಿಟ್ಟಿದ್ದಾರೆ. ಇದು ನಾನು ಫಸ್ಟ್ ಸತಿ ಚೆಕ್ ಮಾಡಿದ್ದು, ಕಾಣಿಸ್ತಿರ್ಬೋದು. ಇದು ಫಸ್ಟ್ ನಾನು ಕಾಣಿಸ್ತಿಲ್ಲ ಅನ್ಸುತ್ತೆ. ಅಂದರೆ ನಮ್ಮ ಫೋನು ಸರಿ ಇಲ್ಲದಕ್ಕೆ ನೀಟಾಗಿ ಕಾಣಿಸ್ತಾನೆ ಇಲ್ಲ. ಅದು ಫಸ್ಟ್ನೇ ಸತಿ ಕಾಣಿಸ್ತಿಲ್ಲ, ಇಲ್ಲಿ 2 ಗೆರೆ ಬಂದಿದ್ದಲ್ಲ. ಇದು ಫಸ್ಟ್ ಸತಿ ನಾನು ಚೆಕ್ ಮಾಡಿದಾಗ ಈ ಥರ ಬಂದಿತ್ತು. ನಾನು ಬಿಡು ಸುಮ್ಮನೆ ಯಾಕೆ ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಅಂದರೆ ನಮ್ಮ ಮನೆಯಲ್ಲ ಆ ಥರ ಕನ್ಫರ್ಮ್ ಬಂದೈತಂದರೆ ಫಿಕ್ಸು ನೀನು ಆಗಿರ್ತೀಯ ಅಂತಂದರು. ಅಂದರೆ ನನಗೊಂಥರ ಭಯ, ಇವಾಗೆಲ್ಲ ಕೆಮಿಕಲ್ ಬರ್ತಲ್ಲ, ಸುಮ್ಮನೆ ಯಾಕೆ ಇನ್ನೊಂದು ಸತಿ ಚೆಕ್ ಮಾಡ್ಬೋಣ ಅಂತಂದ್ಬಿಟ್ಟು ಇನ್ನೊಂದು ಸತಿನೂ ಚೆಕ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ನಾನು ಚೆಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಬಿಡು ಇನ್ನು ನೋಡಿ ಸ್ವಲ್ಪ ದಿನ ಕಳೀರಿ, ಅಕಸ್ಮಾತ್ ನಾನೇನು ಆದ್ಮೇಲೆ ಅಂತಂದರೆ ಸುಮ್ಮನೆ ಯಾಕೆ ಹೇಳ್ಕೊಡೋದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ನಾನು ಯಾರಿಗೂ ಸಹ ಹೇಳಿರಲಿಲ್ಲ. ಆಮೇಲೆ ಇನ್ನೊಂದು ಸತಿ ಇನ್ನೊಂದು ಕಿಟ್ಟು ಚೆಕ್ ಮಾಡಿದೆ ನಾನು. ಆವಾಗ ಚೆಕ್ ಮಾಡಿದಾಗ ಅದು ಸೇಮ್ ಬಂದಿದೆ, ಕಾಣಿಸ್ತಿಲ್ಲ ಅಂತ ತೋರಿಸಿ ಕಾಣಿಸ್ತಿದೆ. ಕಾಣಿಸ್ತಿದೆ ನೋಡಿ. ಅದನ್ನ ಚೆಕ್ ಮಾಡಿ 2ರಲ್ಲೂ ಬಂತು. ಅವಾಗ ಫುಲ್ಲು ಖುಷಿ. ಅವಾಗ ನಮ್ಮ ಅತ್ತೆ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ಅಮ್ಮ ಆಗಲಿ, ನಮ್ಮ ದೊಡ್ಡ ಎಲ್ಲರೂ ಹುಷಾರಾಗಿರೋ ಯಾಕೆ ಬೇಕು ಹುಷಾರಾಗಿರೋ, 3 ತಿಂಗಳ ಗಂಟ ಹುಷಾರಾಗಿರೋ ಅಂತ ಅಂದ್ಬಿಟ್ಟು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ. ಅಂದರೆ ನನಗೆ ತುಂಬ ದಿನ ಒಂದು ಸರ್ತಿ ನಾನು ಮಿಸ್ಕ್ಯಾರೇಜ್ ಆದ್ಮೇಲೆ
ತುಂಬ ಲೇಟ್ ಇದೆ ನಿಂತ್ಕೊಂಡಿರೋದು ನನಗೆ. ಅದಕ್ಕೆ ನಮ್ಮಮ್ಮ ಯಾವಾಗಿದ್ರೂ ಬೈತಿರ್ತಾರೆ, ಹುಷಾರಾಗಿರು, ಜಾಸ್ತಿ ಓಡಾಡಬೇಡ. ಅಂದರೆ ಭೂಮಿಗೆ ಒಂದು ಈಗಾಗಲೇ ಅದೇ ಕಳೆದ ಸತಿ ಮಿಸ್ಕ್ಯಾರೇಜ್ ಆದಾದ್ಮೇಲೆ ಒಂದು ನಾವು ತುಂಬಾ ಬೇಜಾರಾಗಿದ್ದೀವಿ ಗೈಸ್. ಅವಾಗ ಏನಾಗಿತ್ತು ಅಂತಂದರೆ ಒಂದು 3-4 ಮಂತ್ಸ್ ಅವಳು ಪೀರಿಯಡ್ಸ್ ಆಗಿದ್ದಿಲ್ಲ. ಅವಾಗ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಭೂಮಿ ಪುನಃ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೇಳಿ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿಲಿ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಅಂತ ಹೋಗಿದೆ ಗೈಸ್. ಅವತ್ತು ಸ್ಕ್ಯಾನಿಂಗ್ ಅಂತ ಯಾಕೆ ಹೋಗಿದ್ದು ಅಂತಂದರೆ ನಾನು ಆಗಿರಲಿಲ್ಲ, ಈ ಥರ ಕಿಟ್ಟನ್ನು ಚೆಕ್ ಮಾಡಿದ್ದೆ, ಅದರಲ್ಲೂ ಬಂದಿರಲಿಲ್ಲ. ಆವಾಗ ಇವ್ನಿಗೂ ಭಯ ಆಗ್ಬಿಟ್ಟು ಯಾಕೆ ಈ ಥರ ಹಿಂಗಾಗಿಲ್ಲ ಅಂದರೆ ನನ್ನ ಮನಸ್ಸಲ್ಲಿ ಏನು ಅಂತಿತ್ತು ಅಂದರೆ ಭೂಮಿ ಪ್ರೆಗ್ನೆಂಟ್ ಆಗಿರ್ತಾಳೆ, ಯಾಕೆಂದರೆ ನಾನು ಬರೀ ಸಿಂಗಲ್ ಕಿಟ್ ಚೆಕ್ ಮಾಡಿದ್ದೆ ಅಷ್ಟೇ, ಸಿಂಗಲ್ ಕಿಟ್ಟಲ್ಲಿ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸೆಕೆಂಡ್ ಸ್ಟೇಜ್ ಹತ್ತಿರ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಅಂತಾನೆ ಹೋಗಿದೆ. ಒಂದು 3-4 ಮಂತ್ಸ್ ಅಂತ ಅನ್ಕೊಳ್ತೀನಿ, ಯಾಕಂದರೆ 4 ಮಂತ್ಸ್ ಆಗಿತ್ತಲ್ವ ಇನ್ನೂ ಪ್ರೆಗ್ನೆಂಟ್ ಇದ್ದಾಳೆ ಕೂಡ. ಅದ್ರಾಗ ಒಂದೊಂದು ಕೆಮಿಕಲ್ ಇರ್ತಾವೆ ತೋರಿಸ್ತಲ್ಲ, ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಣ ಏನಂತ ಕನ್ಫರ್ಮ್ ಅಂತ ಗೊತ್ತಾಗುತ್ತೆ ಅನ್ನೋದು. ಹೋದ್ವಿ ಹಂಗೂ ಸ್ಕ್ಯಾನಿಂಗ್ ಹೋದಾಗ ನಮಗಂತೂ ತುಂಬ ಭಯ ಬಿಟ್ಟಿತ್ತು, ಏನು ಹೇಳ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಫುಲ್ ನಾವಂತೂ ಹೊರಗಡೆ ನಿಜವಾಗಿ ತುಂಬಾ ಖುಷಿ ಅಂದರೆ ಪ್ರೆಗ್ನೆಂಟ್ ಇದ್ದಾಳೆ ಭಯ, ಇವಾಗ ಏನು ಅಂದ್ಬಿಡ್ತಾರೆ, ಏನೋ ಪ್ರಾಬ್ಲಮ್ ಇದೆಯಾ ಇಲ್ಲ ಏನೋ ಆಗಲ್ಲ ಅಂದ್ಬಿಡ್ತಾರ. ನಂಗಂತೂ ಫುಲ್ ಎದುರ್ಕೊಂಡು ಹಂಗೂ ಒಳಗಡೆ ಹೋದಾಗ ಜಾಸ್ತಿ ನೀರು ಕುಡೀರಿ ಅಂತಂದರು. ಸಡನ್ ನೀರು ಕುಡಿ ಅಂತಂದಾಗ ನಾನು ಭಯ ಆಗ್ಬಿಡ್ತು, ಯಾಕೆ ಸರ್ ಅಂತ ಕೇಳಿದೆ. ಗರ್ಭಚೀಲದ ಮೇಲೆ ನೀರು ಗುಳ್ಳೆ ಆಗಿದೆ ಅಮ್ಮ, ನೀನು ಚೆನ್ನಾಗಿ ನೀರು ಕುಡಿಬೇಕು, ನೀರು ಕಮ್ಮಿ ಮಾಡಿದೆ, ನೀರು ಕುಡಿ ಆಟೋಮೆಟಿಕಾಗಿ ಸರಿ ಹೋಗುತ್ತೆ, ಅಂಥ ಪ್ರಾಬ್ಲಮ್ಸ್ ಏನಿಲ್ಲ ಅಂದರು. ಅವಾಗ ಒಂದು ಸ್ವಲ್ಪ ಬಂದು ಖುಷಿಯಾಗಿ ಹೇಳಿದೆ ದರ್ಶು ಪಾಪ ಇಲ್ಲ ಅನ್ಸ್ತಾನೆ ಸಖತ್ ಬೇಜಾರಾಗ್ಬಿಟ್ಟ. ಹೌದು ನಮಗೆ ಇಷ್ಟ ದಿನ ಆಗಿಲ್ಲ ದರ್ಶು, ಗರ್ಭಚೀಲದ ಮೇಲೆ ನೀರು ಗುಳ್ಳೆ ಇದೆ ಅಂತೆ, ನಾನು ಚೆನ್ನಾಗಿ ನೀರು ಗುಣ. ಅವಾಗಿಂದ ಬೈದು ಫುಲ್ಲು ಅವಾಗ ಆಗಿದ್ದು ಗೈಸ್. ಎಷ್ಟು ಜನ ಹಾಕೊಂಡಿದ್ದಾರೆ ಅಂದರೆ ನಿಮ್ಮ ಮಕ್ಕಳೇ ಆಗಲ್ಲ ನಿಮಗೆ. ಸುಮಾರು ಜನ ಅದು ನನಗೆ ಶಾಪ ಹಾಕಿದ್ದಾರೆ, ನಿನಗೆ ಮಕ್ಕಳೇ ಆಗಲ್ಲ, ನಿನಗೆ ನೀನು ಹಂಗೆ ಹಿಂಗೆ ಯಪ್ಪ ಬೇಡ, ಯಾರು ಬೇಡ, ನಮ್ಮ ರಿಲೇಷನಲ್ಲೇ ಆಗ್ತಾರೆ ನಮಗೆ. ಫುಲ್ಲು ನನಗೆ ಒಂಥರ ಸಖತ್ತು ಬೇಜಾರಾಗ್ಬಿಡೋದು. ಇವಾಗ ಏನಾರ ಒಂದು ನಿಮಗೆ ಗೊತ್ತಾಗ ಒಂದು ಏನಾರ ಶಾಸ್ತ್ರ ಆಗಿರಲಿ ಏನೋ ಆಗಿರಲಿ, ಮಕ್ಕಳಿಲ್ಲ ಅಂತಂತಂದರೆ ಯಾವ ಥರ ಮಾತಾಡ್ತಾರಂತ ನಿಮಗೆ ಗೊತ್ತು. ನಮ್ಮ ರಿಲೇಷನಲ್ಲೇ ಒಂದು ಸರ್ತಿ ನಾವು ಅವಳು ಯಾರೋ ಅಂದರೆ ನಮ್ಮ ರಿಲೇಷನ್ನೇ ಸಡನ್ನಾಗಿ ಏನಾರ ಮಾತಾಡೋಕೆ ಕುಂತಾಗ ಅವು ಮಾತುಕತೆ ಬಂದಾಗ ಇಲ್ಲ ನಿನ್ನ ಮಕ್ಕಳೇ ಆಗಲ್ಲ, ನಿಮ್ಗಿನ್ನ ಲೇಟಾಗಿ ಮಕ್ಕಳಾಗೋದು ಹಂಗೆ ಹಿಂಗೆ ಅಂತ ಸಖತ್ತು. ನಾನು ಅವತ್ತು ಎಷ್ಟು ಹತ್ತಿದ್ದೀನಿ ಅಂದರೆ ದೇವ್ರ ಹತ್ರ ಬಂದು, ದೇವರ ನಾನು ಅಂಥ ಪಾಪದ ಕೆಲಸ ನಾನು ಏನು ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂತಂದರೆ ಯಪ್ಪ ದೇವ್ರ, ಇವ್ರು ಏನಿಲ್ಲ 1 ವರ್ಷ ಅಷ್ಟೇ ಗೈಸ್, 1 ವರ್ಷದ ಮೇಲಕ್ಕೆ ಇಷ್ಟು ಮಾತಾಡ್ಬಿಟ್ರು. ನಮ್ಮ ರಿಲೇಷನ್ ಆಗಿರ್ಬೋದು ಎಲ್ಲರೂ ಮಾತಾಡಿದ್ರು, ಯಾಕೆ ಹುಡುಗಿನ ನಿಂತ್ಕೊತಾ ಇಲ್ವಲ್ಲ. ಅದು ಅಬೋರ್ಷನ್ ಆದಮೇಲೆ ಫುಲ್ಲು ನಾನು ವೀಕ್ ಆಗ್ಬಿಟ್ಟಿದ್ದೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ಲು ನಾನೇ ಇರಲಿಲ್ಲ, ಫುಲ್ ಆ ಥರ ಆಗ್ಬಿಟ್ಟಿದೆ. ಅದಾದಮೇಲೆ ಒಂದು 7-8 ತಿಂಗಳು ನನಗೆ ಈ ಥರ ಆಗಲೇ ಇಲ್ಲ, ತಿಂಗಳು ಕರೆಕ್ಟಾಗಿ ಆಗ್ತಿದ್ದೆ. ಆವಾಗ ಎಲ್ಲರೂ ಇವಳು ಆಗಲ್ಲ ಬಿಡು, ಇವಳು ಆಯ್ತು ಮುಗೀತು ದಿನ ಹೇಳ್ಕೊಬರೋರು ಗಾರ್ಮೆಂಟ್ಸ್ ಹೋಗಿ ಬರುತ್ತೆ ದರ್ಶನ್, ನಮಗೇನು ಮಕ್ಕಳಾಗಲ್ಲ ದರ್ಶನ್, ಯಾಕೆ ಭೂಮಿ ಏನಾಯಿತು ಅಲ್ಲೆಲ್ಲ ಮಾತಾಡ್ತಿದ್ದೆ ದರ್ಶನ್, ನನಗೆ ಮಕ್ಕಳಾಗಲ್ಲ ಅಂತ. ನನಗೆ ಎಷ್ಟು ಜನ ಅಂದರೆ ಹೆಂಗೆ ಅಂತಂದರೆ ಅದಕ್ಕೆ ಗೈಸ್ ಇವಾಗಲೂ ಕೂಡ ನಾನು ರಿವ್ಯೂ ಮಾಡ್ತಿದ್ದೀನಿ ಅಂದರೆ ಎಷ್ಟು ಎದುರ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ಮುಂದೆ ಏನಾದರೂ ಡಿಸ್ಕ್ಯಾರೇಜ್ ಆಯಿತು ಅಂತೇಳಿ ಎಷ್ಟು ಜನ ಕಳೆದ ಸತಿನೇ ಅಷ್ಟು ಜನ ಬರೀ ಹೊಟ್ಟೆಲಿ ನೀರುಗಳೇ ಆಗಿದ್ದಾಗೆ ಅಷ್ಟು ಜನ ಮಾತಾಡ್ಕೊಟ್ಟು ಇದು 2 ಮಗು ಏನಾದರೂ ಡಿಸ್ಕ್ಯಾರೇಜ್ ಆಯಿತು ಅಂತ ಗೊತ್ತಾಗ್ಬಿಟ್ಟು ಎಷ್ಟು ಜನ ಮಾತಾಡ್ಕೊಳ್ತಾರೆ. ಅದು ಬೇರೆ ವಿಡಿಯೋ ಮಾಡಿಬಿಟ್ಟಿರ್ತೀವಲ್ಲ, ಅಂದರೂ ಒಂದು ನಂಬಿಕೆ, ಆ ದೇವ್ರು ನಮ್ಮ ಜೊತೆಗಿದ್ದಾನೆ, ಎಷ್ಟು ದಿನ ಕೈ ಹಿಡಿದಿದ್ದಾನೆ, ಇನ್ನೂ ಕೈ ಹಿಡಿತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಬ್ಲಾಗ್ನ ರಿವ್ಯೂ ಮಾಡೋಣ ಅಂತ ಇದ್ದೀವಿ. ನಿಜವಾಗ್ಲೂ ಒಬ್ಬೊಬ್ಬರಿಗೆ ಮಕ್ಕಳಾಗಲ್ಲ, ಒಬ್ಬೊಬ್ಬರು ಆಗ್ಲೋರಂಗೆ ಆ ಫೀಲ್ ಏನಂತ ನಿಜವಾಗ್ಲೂ ನನಗೆ ಒಂದೊಂದು ಟೈಮ್ ನೋಡ್ತಾರೆ. ಆ ಥರ ಮಾತಂದಾಗ ಎಷ್ಟು ಬೇಜಾರಾಗುತ್ತೆ. ಒಬ್ಬೊಬ್ಬರಿಗೆ ಲೇಟಾಗಿ ಆಗುತ್ತೆ, ಒಬ್ಬೊಬ್ಬರಿಗೆ ಎಷ್ಟು ವರ್ಷ ನಾವು ಮುಗಿದ್ಮೇಲೂ ಆಗುತ್ತೆ. ಪಾಪ ಅವ್ರು ನೋವು ನೆನೆಸ್ಕೊಂಬಿಟ್ರೆ ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ನನಗೆ 1 ವರ್ಷ ಆಗಿದ್ದಕ್ಕೆ ನಮ್ಮ ಫ್ಯಾಮಿಲೆಲ್ಲ ಈ ಥರ ಮಾತಾಡ್ಬಿಟ್ರು. ನಂಗಂತೂ ಸಖತ್ತು ಬೇಜಾರ. ದರ್ಶನ ಹತ್ರ ಬಂದು ಯಾವಾಗಿದ್ರು ಅದೇ ಕೇಳ್ತಿದ್ದೆ, ನಾನು ಬೈತಿದ್ದ, ಹಿಂಗೇನು ತಲೆ ಕೆಟ್ಟಿದ್ದ, ನಮ್ಮಿಬ್ಬರಿಗೆ ಜಾಸ್ತಿ ಏನು ಏಜ್ ಆಗಿಲ್ಲ, ಯಾಕೆ ನೀನು ಅಷ್ಟು ತಲೆ ಕೆಡಿಸ್ಕೊತಿದ್ಯಾ, ಏನೋ ಏಜ್ ಇದೆ. ಬರೀ ಒಂದೇ 1 ವರ್ಷಕ್ಕೆ ಎಷ್ಟು ಆಡ್ಕೊಬಿಟ್ಟ ಅಂದರೆ ಅಪ್ಪ ಅವ್ರಿಗೆ ಗೊತ್ತು ನಾನು ಪ್ರೆಗ್ನೆಂಟ್ ಆಗಿರೋದು, 4 ತಿಂಗಳು ಇರೋದು ಗೊತ್ತು, ಅಬೋರ್ಷನ್ ಆಗಿರೋದು ಗೊತ್ತು, ನಿನ್ನ ಮಕ್ಕಳೇ ಆಗಲ್ಲ ಅಂತ ಅಂದ್ಬಿಟ್ರು. ನನಗಂತೂ ಹೆವಿ ಬೇಜಾರಂದ್ರೆ ಎಷ್ಟು ಸತಿ ಬಂದು ದೇವ್ರ ಹತ್ರ ಹತ್ತಿದ್ದೀನೋ ನಾನು. ಲೆಕ್ಕನೆಲ್ಲ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನಾನು ಹಂಗೆ ಅಂದ್ಕೊತಿದ್ದೆ, ಅಪ್ಪ ಯಾಕೆ ಹಿಂಗೆ ಆಡ್ಕೊತಾರಪ್ಪ, 1 ವರ್ಷಕ್ಕೆಲ್ಲ ಇಷ್ಟೆಲ್ಲ ಮಾತಾಡ್ಬಿಡ್ತಾರಲ್ಲ ಅಂದ್ಬಿಟ್ಟು ಸಖತ್ತು ನನಗಂತೂ ಸಖತ್ತು ಬೇಜಾರಾಗ್ಬಿಟ್ಟಿತ್ತು.
ಅದಕ್ಕೆ ಹೇಳೋದು ಈ ಜೀವನದಲ್ಲಿ ನಾವು ಎಷ್ಟು ಗಳಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಂಪಾದನೆ ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದನ್ನ ಒಂದು ಮಕ್ಕಳನ್ನ ಕಳಿಸ್ತೀವಲ್ಲ ನಿಜ. ಒಂದು ಮಗು ಇರೋದು ಫೀಲು ನಿಜವಾಗ್ಲೂ ಹೆಂಗೆ ಎಷ್ಟು ನನಗೆ ಇನ್ನೂ ಈಗ ಸ್ಕ್ಯಾನಿಂಗ್ ಅವರೆಲ್ಲ ಅಂತಾರೆ 3 ಮಂತ್ ಆದಮೇಲೆ ಸ್ಕ್ಯಾನಿಂಗ್ ಹೋಗ್ಬೇಕು ಅಂತ. 3 ಮಂತ್ ಆಗಿದೆ, ಸ್ಕ್ಯಾನಿಂಗ್ ಹೋಗ್ಬೇಕು. ನಾನು ಯಾವಾಗ ನನ್ನ ಮಗುದು ಆಗ್ಬಿಟ್ಟು ಕೇಳ್ತೀನೋ, ನನಗೆ ಯಾವಾಗ ಅದು ಈಗ ಇವತ್ತು ಹೋಗ್ಬೇಕು. 2 days ಗೈಸ್, ಅದ್ರದ್ದು ವ್ಲಾಗ್ ಬಿಟ್ಬಿಟ್ಟು ಸೋಮವಾರ ಹೋಗೋಣ ಅಂದ್ಕೊಂಡಿದ್ವಿ. ಹೋಗಿ ನನ್ನ ಮಗುದು ಆಗ್ಬಿಟ್ಟು ಕೇಳ್ಬೇಕಂತ ಫುಲ್ಲು ಖುಷಿ. ನಾನಂತೂ ಫುಲ್ ಅಂದರೆ ಫುಲ್ ಖುಷಿಯಲ್ಲಿದ್ದೀನಿ. ನಾನಂತೂ ಯಾವಾಗ ಅಂದರೆ ಭಯನೂ ಆಗುತ್ತೆ, ಯಾಕಂದರೆ ಸುಮಾರು ಜನ ಆಡ್ಬಿಟ್ಟು ಬಂದಿಲ್ಲ ಅಂತ ಅಬೋಷನ್ ಆಗ್ಬೋದಂತೆ. ನನಗೆ ಅದೇ ಒಂದು ಭಯ. ಅಲ್ಲೇ ಏನಾದ್ರು ಒಂದು ನಂಬಿಕೆ ನಂಬಿರೋದೇವ್ ನನ್ನಂತೂ ಕೈ ಬಿಡಲ್ಲ ಅಂತ ಗೊತ್ತು. ಯಾರು ಆಡ್ಕೊಂತಿದ್ರು ಅವ್ರ ಮುಂದೆ ಸರಿಯಾಗಿ ಮುಖ ಕೊಡ್ದಂಗೆ ಆಗಿದೆ, ಮುಖ ಕೊಡ್ದಂಗೂ ಬದುಕ್ತಿದ್ದೀವಿ. ಅದೊಂದು ಖುಷಿ ನನಗೆ ಸಾಕು. ಮುಖ ಕೊಡ್ದಂಗೆ ನಮ್ಮೊಟ್ಟಿಗೆ ಯಾರು ಕೈ ಹಿಡಿದಿದ್ದಾರೆ ಅನ್ನೋಕ್ಕಿಂತ ದೇವರು ನಮ್ಮ ಕೈ ಹಿಡಿದಿದ್ದಾರೆ. ಒಂದು ಯೂಟ್ಯೂಬ್ ಒಂದು ಕೈ ಹಿಡಿದಿದೆ ನಮ್ಮದು, ಅವ್ರ ಅಣ್ಣ ಅತ್ತಿಗೆ ಒಬ್ರು ಕೈ ಹಿಡಿದಿದ್ದಾರೆ, ಫ್ಯಾಮಿಲಿ ಅವರು. ನಾನು ಒಂದು ಟೈಮ್ ನೆನೆಸ್ಕೊಂಡಾಗ ಎಷ್ಟು ನಿಜ ಸಿಕ್ಕಾಪಟ್ಟೆ ಅಳ್ಬಂದ್ಬಿಡುತ್ತೆ. ಯಪ್ಪ ನಿಜ ನನ್ನ ತಾಯಿ ನಮ್ಮದೆಯಿಂದ ನಮಗೆ ಒಂದು ನಿಜ ಈ ಥರ ಕಷ್ಟ ಅಂತ ನಮಗಿಲ್ಲ. ಒಂದು ಕಷ್ಟ ಅಂತ ಬಂದರೂ ಹೋಗಿ ತಾಯಿ ಹತ್ರ ಬೇಡ್ಕೊಂಡಾಗೆಲ್ಲ ನೆರವೇರಿಸಿದ್ದಾಳೆ. ಅದೊಂದು ಖುಷಿ. ಆಡ್ಕೊಳ್ಳೋ ಮುಂದೆ ಚೆನ್ನಾಗಿ ಬದುಕ್ತೀವಲ್ಲ ಅಂತ ಒಂದು ಖುಷಿ. ಎಲ್ಲರಿಗೂ ಸರಿಯಾಗಿ ಮುಟ್ಕೊಡ್ದಂಗೂ ಆಗಿದೆ. ನಾನು ಪ್ರೆಗ್ನೆಂಟು ಅಂತ ಬೇಕಂತ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಮ್ಮನ ಆಗಿರ್ಬೋದು, ಎಲ್ಲರೂ ಹೇಳ್ತಿರ್ತಾರೆ ಪ್ರೆಗ್ನೆಂಟ್ ಅಂದಾಗೆಲ್ಲ ನಮ್ಮ ಕನ್ನಡ ಉಟ್ಕೊಂಡು ಸಾಯ್ತಾರೆ ನಿಜವಾಗ್ಲು. ಅಯ್ಯೋ ಹಿಂಗೆ ಅಂದಿದ್ವಲ್ಲ, ಇಷ್ಟು ಬೇಗ ಅಂದಿ ಇನ್ನೂ ಒಂದು ತಿಂಗಳಾಗಿಲ್ಲ ಆಗಲೇ ಆಗ್ಬಿಟ್ಲಲ್ಲ ಅಂತ. ನಾನು ಚೆಕ್ ಮಾಡಿದಾಗ ಕನ್ಫರ್ಮ್ ಆದಾಗೂ ನಾನು ಒಟ್ಟು ಅಂದರೆ 1 ತಿಂಗಳು 2 ತಿಂಗಳಿಗೆಲ್ಲ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅದು ಯಾವ ಟೈಮಲ್ಲಿ ಅದು ಮಿಸ್ಕೇಜ್ ಆಗ್ಬೋದು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ದರ್ಶಗೂ ಅಷ್ಟೇ ಸುಮ್ಮನೆ ಇದ್ದ ಕನಸು ಇಟ್ಕೊಳ್ಳೋದು ಬೇಡ ನಾವು, ಯಾವ ಟೈಮಲ್ಲಿ ಅದು ಮಿಸ್ಕೇಜ್ ಆಗ್ಬೋದು ಅಂತ. ದರ್ಶು ಒಂದೇ ಅಂದ, ನಂಬಿರೋ ದೇವ್ರು ಕೊಟ್ಟಿದ್ದಾನೆ ಅಂತಂದ್ರೆ ಅವ್ನು ಮತ್ತೆ ಕಿತ್ಕೊಳ್ಳಲ್ಲ ಕಣೆ, ನೀವು ಖುಷಿಯಾಗಿರು, ಟೆನ್ಷನ್ ತಗೋಬೇಡ ಅಂತಲೇ ಅವ್ನು ಧೈರ್ಯ ತುಂಬಿರೋದು. ಅವನಿಗೂ ಫಸ್ಟು ತೋರಿಸ್ದಾಗ ನಿಜ ಅವನು ನಿಜವೂ ಇಬ್ಬರು ಅತ್ತೆ ಬಿಟ್ಟಿದ್ದೀವಿ. ನಿಜ ನೀವು ನಂಬ್ತಿರ ಬಿಡ್ತಲ್ಲ. ನೈಟ್ ಚೆಕ್ ಮಾಡಿರೋದು ಮಂಗಳವಾರನೇ ನಾನು ಚೆಕ್ ಮಾಡಿರೋದು. ವ್ಲಾಗ್ ಮಾಡಬೇಕಿತ್ತು. ಎಷ್ಟು ಅಂದರೆ ಇಬ್ಬರು ಒಂದು 1/4 ಗಂಟೆ ಹಾಕ್ಬಿಟ್ಟಿದ್ದೀವಿ. ನಾನು ಆ ಜಾಗದಲ್ಲಿ ಕೂತ್ಕೊಂಡು ಊಟಕ್ಕೆ ಅಂತ ಕೂತಿದ್ದೆ. ಭೂಮಿ ಕೇಳಿದ್ರು ದರ್ಶಿ ಇವತ್ತೊಂದೇ ಚೆಕ್ ಮಾಡಿ ನೋಡೋಣ ನೋಡೋಣ ಸುಮ್ಮನೆ, ಯಾಕಂದರೆ 1 ಮಂತ್ ಪೀರಿಯಡ್ಸ್ ಆಗಿತ್ತಿಲ್ಲ. ನಾನು ಒಂದ್ಸಲ ಚೆಕ್ ಮಾಡಿ ನಾನು ಹೇಳಿದೆ ಭೂಮಿ ಸುಮ್ಮನೆ ನೋಡ್ಬಿಡ್ತೀವಿ, ಅಕಸ್ಮಾತ್ ಆಗಿಲ್ಲ ಅಂತ ಎಷ್ಟು ಬೇಜಾರಾಗ್ತೀವಿ. ಎಷ್ಟು ಬೇಜಾರಾಗಿ ಅದು ಸುಮ್ಮನಾದ್ರೂ ಬೇಜಾರಾಗಕ್ಕೆ ಹೋಗ್ಬೇಡ, ಇನ್ನೇನು ಬೇಡ. ಇಲ್ಲ ದರ್ಶಿ ನನ್ನ ಮನಸ್ಸು ಯಾಕೋ ಕೇಳ್ತಾರೆ ಇವತ್ತೊಂದೇ ಚೆಕ್ ಮಾಡ್ತೀನಿ. ಈಗ ನೆನ್ಸ್ಕೊಂಡು ಎಷ್ಟು ಅಡಬರ್ತಂದ್ರೆ ಅವನ ಹತ್ರ ಕಿಟ್ ತಂದು ತೋರಿಸ್ದಾಗಲ್ಲ ಅವ್ನು ಬಂದು ಕೇಳೋನಿ ಕನ್ಫರ್ಮ್ ಇದೆಯಾ ಅಂತಂದ್ರೆ ಇಲ್ಲ ಅಂದ್ಬಿಡ್ತಿದ್ದೆ. ಒಳಗಡೆ ರೂಮಲ್ಲಿ ಫುಲ್ ಹಿಂಗೆ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಅಂದರೆ ನಂಗೆ ಅಷ್ಟು ನಿಜವೂ ನಂಗೆ ಅಷ್ಟು ಬೇಜಾರಾಗ್ಬಿಡೋದು. ಕಿಟ್ ಅವ್ನು ಬಂದು ಕೇಳಿದಾಗಲ್ಲ ಭೂಮಿ ಕನ್ಫರ್ಮ್ ಇದೆಯಾ ಅಂತಂದ್ರೆ ಇಲ್ಲ ಅಂತಂದಾಗ ಬೇಜಾರಾಗ್ಬಿಡೋದು. ಅವ್ನು ಈ ಸತಿ ಅಷ್ಟು ನಾನು ಚೆಕ್ ಮಾಡಿದಾಗ ಒಂದೇ ಮತ್ತೆ ಅಂದಿದ್ದು, ಬೇಡ ಭೂಮಿ ಚೆಕ್ ಮಾಡಬೇಡ, ಸುಮ್ಮನೆ ನೀನು ಬೇಜಾರಾಗ್ತೀಯ, ಯಾಕೆ ಸುಮ್ಮನೆ ಬೇಜಾರಾಗ್ತೀಯ, ಚೆಕ್ ಮಾಡಿದಾಗ ನನಗೂ ಬೇಜಾರಾಗುತ್ತೆ ನೀನು ಬೇಜಾರಾಗಿ ಕೂತ್ಕೊಂಡ್ರೆ ಅಂತ. ದರ್ಶನ್ ನನ್ನ ಮನಸ್ಸು ನಾವು ಯಾವತ್ತು ಚೆಕ್ ಮಾಡ್ತೀವಲ್ಲ ಗೈಸ್, ಅವತ್ತು ರಾತ್ರಿ ನಾವು ಆಗಿಲ್ಲ ಅಂದ್ರೆ ಊಟ ಮಾಡಲ್ಲ, ತಿಂಡಿ ಮಾಡಿ ನೀನು ಸುಮ್ಮನೆ ಹೋಗ್ಬಿಟ್ಟು ಅವಳೊಂದು ಜಾಗ ನಾನು ಮಾಡ್ಕೊಡ್ತೀನಿ, ನಾನೊಂದು ಜಾಗ, ಅಷ್ಟು ಬೇಜಾರಾಗಿರುತ್ತೆ. ಮಾಡೇ ಪುನಃ ನಾರ್ಮಲ್ ಕೆಲ್ಸಕ್ಕೆ ಹೋಗೋದು ಬರೋದು, ಅದೇ ನಮ್ಮ ಜೀವನನೇ ಅದಾಗ ಹೋಗ್ಬಿಟ್ಟಿತ್ತು. ತಗೊಂಬಂದೆ ದರ್ಶನ್ ಎಷ್ಟು ಹಠ ಮಾಡಿದ್ದೀನಿ ಅಂದರೆ ನಿಜವಾದ ಕೇಳಿ ದರ್ಶು ಇವತ್ತೊಂದಿನ ಚೆಕ್ ಮಾಡೋಣ. ನೀನು ಹೇಳೋ ಮಟ್ಟ ನಾನು ಚೆಕ್ ಮಾಡಲ್ಲ, ಯಾಕೋ ನನ್ನ ಮನಸ್ಸು ಇವತ್ತು ಹೇಳ್ತೈತೆ ನಾನು ಚೆಕ್ ಮಾಡಬೇಕು ಅಂತ. ಅಂದ್ರೂ ನನ್ನ ಅದ್ಮೇಲೆ ಕನ್ಫರ್ಮ್ ಇಲ್ಲ, ನೋಡೋಣ ಒಂದ್ಸತಿ ಚೆಕ್ ಮಾಡೋಣ, ಯಾಕೆ ನನ್ನ ಮನಸ್ಸು ಇಷ್ಟ ಅಂತ ಮಂಗಳವಾರನೇ ಚೆಕ್ ಮಾಡಿದ್ದೀನಿ. ಅದು ನನ್ನ ತಾಯಿ ವಾರನೇ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಗೈಸ್, ಇವಳು ಅಳ್ಕೊಂಡು ಬಂದು ಅಲ್ಲಿಂದ ಬಂದುಬಿಟ್ಟು ನಾನು ತಪ್ಕೊಂಡು ನಾನು ಹೇಳಿದೆ ಭೂಮಿ ಚೆಕ್ ಮಾಡಬೇಡ ನೀವು ಬೇಜಾರು ಇಲ್ಲ ದರ್ಶನ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ತಿಳ್ಕೊಂಡು ಎಷ್ಟು ಅವತ್ತು ಒಂದು ಎಷ್ಟು ಖುಷಿ. ನಾನು ಅಪ್ಪ ಆಗ್ತಿದ್ದೀನಿ ನಾನು ಖುಷಿ ಹೆಂಗೆ ಆ ಫೀಲೇ ಬೇರೆ ಥರ ಇರ್ತದೆ. ಅದೊಂದು ನಿಜವಾಗ್ಲೂ ಖುಷಿ ಅಪ್ಪ, ನಿಜವಾಗ್ಲೂ ಯಾರು ನಿಜ ನನಗೆ ಅನಿಸ್ತಿತ್ತು. ಆಗಿತ್ತು ಅಂದರೆ 4 ಮಂತ್ ಇದ್ದಾಗ ಅನಿಸ್ತಿತ್ತು ನಮಗೆ ಕಷ್ಟ ಐತಲ್ಲಪ್ಪ ಏನು ಮಾಡೋದು. ಅಂದರೂ ನನಗೊಂದು ಮಗು ಬರ್ತಿದ್ದಲ್ಲ ಅಂತ ಗೊತ್ತು, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತೇ, ಅದನ್ನು ಮಿಸ್ಕ್ಯಾರೇಜ್ ಆಗ್ಬಿಡ್ತು. ಅದಂತೂ ಹೋದಾಗಂತೂ ನನಗೆ ಹೆವಿ ಬೇಜಾರಾಗ್ಬಿಡ್ತು. ನನಗಂತ ಮಗು ಅದು ಹೋದಾಗಿಂದ ನನಗೆ ಹೆವಿ ಅಂದರೆ ನನಗೆ ಸಖತ್ತು. ನಮ್ಮಮ್ಮ ಹೇಳ್ತಾರೆ ಬಿಡು ನಿನಗೆ ನಂತರ ಮಕ್ಕಳ ಫಲ ಜಾಸ್ತಿ ಇದೆ, ಯಾಕೆ ಎದ್ಕೊಂಡೆ ನೀನು, ಇನ್ನು ನಿನ್ಗೆ ನನಗೆಲ್ಲ ನಮ್ಮಿಬ್ಬರಿಗೆ ಯಾವಾಗ ಬೈತಿರೋದೇ ಬರೇ ನಿಮ್ಮಿಬ್ಬರಿಗೆ ಏಜ್ ಆಗಿದೆಯಾ, ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ ಅಂತ. ಅಂದರೆ ನೀವು ಬೈಯೋ ನನಗೆ ತಲೆ ಕೆಡಿಸ್ಕೊಡೋ ಬಿಡು, ಏನಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ಯಾ ಅಂತ.
ಅಂದರೆ ಅಷ್ಟೇ ಸಪೋರ್ಟ್ ಮಾಡಿದ್ದಾನೆ ಗೈಸ್, ಅದಂತೂ ನಮಗೆ ಸಖತ್ತು ಖುಷಿ. ನಾನು ಆಡೋ ಟೈಮ್ಗೆ ಆಗಿರ್ಬೋದು ದರ್ಶನ್ ನನಗೆ ಈ ಥರ ನಿಂತ್ಕೊಂತಿಲ್ಲ, ಅಕಸ್ಮಾತ್ ನನಗೆ ಏನೋ ಮಕ್ಕಳಾಗಿ ನನಗೆ ನೀನು ಬಿಟ್ಬಿಡ್ತೀಯ ದರ್ಶನ ಅಂತಂದಾಗೆಲ್ಲ ಅವನ ಆ ಸಪೋರ್ಟ್ ಮಾತಾಡ್ತಿದ್ದು ಸಖತ್ತು ಖುಷಿ ಆಗುತ್ತೆ. ಅದೊಂದು ನಂಗೆ ನಿಜ ಅದೊಂದು ಸಖತ್ ಹೆವಿ ಖುಷಿ. ಯಾರಾದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಅದು ಒಬ್ಬೊಬ್ಬರು ಬಿಟ್ಬಿಡ್ತಾರೆ. ನನ್ನ ಗಂಡ ಇನ್ನು ಏಜ್ ಆಗಿಲ್ಲ ಬಿಡೋ ನಾವು ಇಬ್ಬರಿಗೆ ಅಂತಲೇ ಸಪೋರ್ಟ್ ಮಾಡ್ತಿದ್ದೆ, ಅದೊಂದು ಸಖತ್ ಖುಷಿ ಗೈಸ್. ಸೊ ಗೈಸ್ ಈ ಬ್ಲಾಗ್ ನಾವು ಮಾಡ್ತಿರೋದೇ ಇದಕ್ಕಾಗಿ ನಾನು ಪ್ರೆಗ್ನೆಂಟ್ ರಿವ್ಯೂ ಮಾಡ್ತಾ ಇರೋದು. ಸೊ ಗೈಸ್ ನಿಮ್ಮ ಸಪೋರ್ಟ್ ಈಗ ಹೆಂಗಿದೆ ಅದಕ್ಕಿಂತ ಆದಷ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ತಿರೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಂದು ಲೈಕಿಂದ ನಿಮ್ಮ ಹತ್ರ ಹೇಳ್ಕೊಳ್ಳೋ ಖುಷಿ ನಮ್ಗೆ ಯಾರ ಹತ್ರ ಹೇಳ್ಕೊಂಡ್ರೆ ಅಷ್ಟು ಖುಷಿ ಆಗಲ್ಲ ಅನ್ಸುತ್ತೆ. ನಾನು ಹೇಳ್ಬಿಟ್ಟಿದ್ದೆ ಫಸ್ಟ್ ಯಾರ ಹತ್ರ ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಯಾರ ಹತ್ರ ಹೇಳ್ತೀನೋ ಬಿಡ್ತೀನೋ ಫಸ್ಟ್ ನಾನು ರಿವ್ಯೂ ಮಾಡಬೇಕು. ನಿಜ ಅಷ್ಟು ಖುಷಿ ಅಷ್ಟು ಚೆನ್ನಾಗಿ ಅಷ್ಟು ಜನ ಮೆಸೇಜ್ ಬರ್ತೈತೆ. ನಾನಾದ್ರೂ ಉಳ್ಕೊಂಡಾದ್ರೂ ಸಹಿತ ಆದರೆ ನೀವು ಮಾಡೋ ಒಂದೊಂದು ಕಮೆಂಟ್ಗಳು ಎಷ್ಟು ಮನಸ್ಸಿಗೆ ಖುಷಿ ಬರುತ್ತೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ. ನಿಮ್ಮ ಹತ್ರ ನೀವು ಏನಾರ ಕಮೆಂಟ್ ಹಾಕಿದ್ರೆ ನಮ್ಮ ಇಬ್ಬರಿಗೆ ಎಷ್ಟು ಖುಷಿ ಆಗ್ತದೆ. ದರ್ಶನ್ ಅಂತಾರೆ ಈ ಥರ ಕಮೆಂಟ್ ಹಾಕಿದ್ದಾರೆ ನೋಡಿ, ಈ ಥರ ಕಮೆಂಟ್ ಹಾಕಿದ್ದಾರೆ, ಅದು ಆಗೋ ಖುಷಿನೇ ಬೇರೆ. ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ಖುಷಿ ನಿಜವಾಗಿ ಇನ್ನು ಯಾರ ಹತ್ರನೂ ಇಲ್ಲ ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ ಮಾತ್ರ. ಸೊ ಗೈಸ್ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ವಿ, ಯಾಕೆಂದರೆ ಇನ್ನೊಂದು ಹೇಳ್ಬಿಡ್ತೀವಿ, ಅಕ್ಕನ ನಿನ್ಸ್ಬಿಟ್ಟು ಯಾಕೆ ಅಣ್ಣ ಕುತ್ಕೊಂಡು ವಿಡಿಯೋಸ್ ಯಾಕೆ ಮಾಡ್ತಾರೆ ಅಂತಂದ್ರೆ ಇವಾಗ ಗಿಟ್ಟಿಗಿದ್ದಾನೆ, ನಾನು ಒದಿಗಿದ್ದೀನಿ, ಸುಮ್ಮನೆ ಪ್ರಾಬ್ಲಮ್ ಆಯ್ತಾ ಇರುತ್ತೆ, ಅವಾಗ ಹಿಡ್ಕೋಬೇಕು. ಅಂದರೆ ಏನಂದರೆ ಗೈಸ್ ನಾವು ಒಂದು ಸ್ವಲ್ಪ ಝೂಮಲ್ಲಿ ಮಾಡ್ತೀವಿ, ಯಾಕೆಂದರೆ ಮೊಬೈಲ್ ಸ್ವಲ್ಪ ಕ್ಲಿಯರಿಟಿ ಕಮ್ಮಿ. ಒಂದು ಒಳ್ಳೆ ಮೊಬೈಲ್ ತೊಗೋಬೇಕು, ಮೊಬೈಲ್ ತೊಗೊಳ್ಳೋ ಗಂಟೆ ಈ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀವಿ. ನೋಡೋಣ ನಿಮ್ಮ ಆಶೀರ್ವಾದ ಇದೆ ತಗೊಳ್ತೀವಿ ಯಾವ ಥರ ಒಂದಿನ ಅಂದ್ಕೊಂಡಿದ್ದೀನಿ. ಪಾಪ ದರ್ಶಕದ ಒಂದು ಆಸೆ ಇದೆ NS ಗಾಡಿ ಒಂದು ಮೊಬೈಲು ಅಂತ ನೋಡೋಣ, ಕೊಡಿಸ್ಬೇಕನ್ನೋ ಆಸೆ ಇದೆ. ದೇವ್ರಿಗೆ ಬಿಟ್ಟಿದ್ದು ಕೊಡಿಸ್ತೀನೋ, ನನಗೆ ಅಷ್ಟು ಧೈರ್ಯ ಇದ್ದು ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಈ ಬ್ಲಾಗ್ ಸ್ಟಾರ್ಟ್ ಮಾಡೋದು ಮಾಡ್ಬಿಟ್ಟು ಎಂಡಿಂಗ್ ಗಂಟ ಹೆಂಗ್ ಮಾತಾಡಿದ್ವಿ ಏನು ಎತ್ತ ಇನ್ನೂ ಒಂಥರ ಯಾಕೆಂದ್ರೆ ಇವಾಗಲೂ ಕೂಡ ನನಗೆ ಹೆದರಿಕೆ ಆಗ್ತಿದೆ, ಬ್ಲಾಗ್ ಬಿಡ್ಬೇಕಾ ಬೇಡವಾ, ನೆಕ್ಸ್ಟ್ ಏನು ಬಿಟ್ಟಾದ್ಮೇಲೆ ಏನಾರು ಆಗುತ್ತಾ ಅಂತ ಎಷ್ಟೋ ಇದಾಗ್ತದೆ. ನನಗಂತೂ ನಾನು ನಂಬಿರೋ ದೇವ್ರು ನನಗೆ ಯಾವತ್ತೂ ಕೈ ಬಿಡಲ್ಲ ಅಂತ. ಆಡ್ಕೊಳ್ಳೋದ್ರ ಮುಂದೆ ಚೆನ್ನಾಗಿ ಬಾಯಿಗೆ ಬೀಗ ಬಿದ್ದಂಗೆ ಆಗಿದೆ ಅಂತ ನಾನು ಚೆನ್ನಾಗಿ ಗೊತ್ತು. ಅದೊಂದು ಖುಷಿ ಸಾಕು, ಅದೊಂದು ನನಗಂತೂ ಖುಷಿಗೆ ಮಾತೇ ಬರ್ತಾರೆ ಗೈಸ್. ನಿಜವಾಗ್ಲೂ ನನ್ನ ನಿಜ ಹೆವಿ ನನ್ನ ಖುಷಿ ಆದ ಫಸ್ಟ್ ನಾನು ದರ್ಶಿಗೆ ಹೇಳಿದ್ಮೇಲೆ ಅಂದರೆ ನಮ್ಮ ಅತ್ತಿಗೆ ನಮ್ಮ ಅಕ್ಕ, ಯಾಕಂದರೆ ನನಗೆ ಅವರಿಬ್ಬರು ಒಂಥರ ಬಲ ಇದ್ದಂಗೆ. ನಾನು ಏನೇ ಕೇಳಿ ಅಂತೂ ಬೈತಿರ್ತಾನೆ, ನಾವು ಒಂದು ಗ್ರೂಪ್ ಮಾಡ್ಕೊಬಿಟ್ಟಿದ್ವಿ, ಅದಾದ್ರು ಬೈತಿರ್ತಾರೆ, ಇವರು ಆಯ್ತು ಇವ್ರದ್ದು ಸ್ಟಾರ್ಟ್ ಆಯಿತು ನಾನು ಮಲ್ಕೊಬಿಡ್ತೀನಿ ಅಂತ ಮಲ್ಕೊಂಡ್ಬಿಡ್ತಾರೆ. ನಾನು ನಮ್ಮ ಅತ್ತಿಗೆ ಇವರು ನಾನೊಂದು 9 ಗಂಟೆ ಮನೆಗೆ ಬಂದೆ ಅಂತ ಅಂದರೆ 10 ಗಂಟೆಗೆ ಎಲ್ಲ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಳು ಚೇರ್ ಮೇಲೆ ಕೂತ್ಕೊಂಡು ಶುರು ಮಾಡ್ತಾರೆ, ಟಣ 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 10 12 ಗಂಟೆ ಮುಗಿಯಲ್ಲ ಇವ್ರದ್ದು. ಅಷ್ಟು ಗಂಟೆ ಮಾತಾಡ್ಕೊಂಡು ಕಷ್ಟ ಆಗಲಿ ದುಃಖ ಆಗಲಿ ನೋವಾಗಲಿ ಅವ್ರ ಹತ್ರ ಹೇಳ್ಕೊಂಡಾಗ ಏನೋ ಒಂಥರ ಫೀಲು. ಇವನು ಅಂತೂ ಫುಲ್ ಸುಸ್ತಾಗಿ ಬಂದಿರ್ತಾನೆ ಪಾಪ. ಇವ ಹತ್ರ ನಾನು ಅಂದರೆ ನಮ್ದು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಹೆಣ್ಮಕ್ಳ ಹತ್ರನೇ ಹೇಳ್ಕೊಳ್ಳೋದು. ಆ ಥರ ಏನೋ ನನ್ನ ಗಂಡನ ಹತ್ರ ಹೇಳ್ಕೊಂಡ್ರೆ ನಾನು ಹೇಳ್ಕೊತೀನಿ, ಅವನಿಗೂ ಗೊತ್ತದು. ಸೊ ಗೈಸ್ ಈ ಬ್ಲಾಗ್ನ ಎಂಡ್ ಮಾಡ್ತಾರೆ, ಯಾಕೆ ಅಂತೇಳಿ ಇದೊಂದು ಖುಷಿ ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತೇಳಿ ಅಷ್ಟು ದಿನದಿಂದ ಕಾದು ಒಂದು ಮಂತಿಂದ ಕಾದೆ ಇವತ್ತು ರಿವ್ಯೂ ಮಾಡಿಬಿಟ್ಟು ನೋಡೋಣ ಎಷ್ಟು ವ್ಯೂಸ್ ನೋಡುತ್ತೆ ಅನ್ನೋ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಬಂದರೆ ಸಾಕು, ಅದೊಂದು ಖುಷಿ. ಸೋಮವಾರ ಸ್ಕ್ಯಾನಿಂಗ್ ಹೋಗೋಣ ಅಂತೀವಿ, ಎಷ್ಟು ಜನ ನೋಡ್ತೀವಿ ಅವರೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿಬಿಡಿ ನಮ್ಮ ಜೋಡಿಗೆ, ಸ್ಕ್ಯಾನಿಂಗಲ್ಲಿ ಒಳ್ಳೆಯದಾಗಿ ಆಡ್ಬಿಟ್ಟು ಬರಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡೋದಂತೂ ಮರೆಯಕ್ಕೆ ನಾವು ಏನೇ ತಪ್ಪು ಸರಿ ಮಾತಾಡಿದ್ರು ಅದು ಕಮೆಂಟ್ ಹಾಕಿ ತಿಳಿಸಿ, ಅದನ್ನ ತಿದ್ಕೊಂತೀವಿ. ಹಂಗೆ ಅದಕ್ಕೆ ಇನ್ನೂ ರೆಸ್ಪಾನ್ಸ್ ಮಾಡ್ತೀವಿ, ಅದಂತಂದ್ರೆ ಕರೆಕ್ಟ್ ಈ ಥರ ಹೇಳಿದ್ರಲ್ಲ ಅಂತ ತಿದ್ಕೊಂತೀವಿ, ಇನ್ನೊಂದು ಕಲಿತೀವಿ ಕರೆಕ್ಟ್ ಹಿಂಗಾದ್ರಲ್ಲ ಅಂತ ಅಷ್ಟೇ. ಓಕೆ ಗೈಸ್, ಟಾಟಾ, ಬಾಯ್ ಬಾಯ್, ಲವ್ ಯು.